ಒಂದು ದಿನ ನಾನು ಅಡುಗೆ ರೂಮ್ಗೆ ಹೋಗಿ, ನಿಖಿಲ್ ನನಗೆ ಟೀ ಮಾಡಿಕೊಡು, ಅದು ತಲೆನೋಯ್ತಿದೆ, ಅದು ನನ್ನ ರೂಮ್ಗೆ ತಗೊಂಡು ಬಾ ಅಂದೆ. ಆಗ ಅವನು ನನ್ನ ನೋಡ್ತಾ, ಅದು ಟೈಮ್ ನೋಡ್ತಾ, ಅದು ಇಷ್ಟೊತ್ತಲ್ಲಿ ನಿಮ್ಮ ರೂಮ್ಗೆ ಬರೋದು ಸರಿಯಲ್ಲ ಅಂತ. ಆಗ ಅದು ಏನೂ ಆಗಲ್ಲ ಅಂತ ಹೇಳಿ ಹೋದೆ. ಅವನು ಬಂದ, ನನ್ನ ಮಂಚದ ಮೇಲೆ ದಿಂಬು ಮಡಗಿ ಯಾರೋ ಮಲಗಿರೋ ಹಾಗೆ ಮಡಗಿದ್ದೆ. ಅವನು ಬಂದ ತಕ್ಷಣ ಡೋರ್ ಹಿಂದೆ ನಿಂತವಳು ಡೋರ್ ಬೇಗ ಲಾಕ್ ಮಾಡಿದೆ. ಅವನು ನನ್ನ ತಿರುಗಿ ನೋಡುವಾಗ ನಾನೇ ನನ್ನ ಬಟ್ಟೆ ಎಲ್ಲ ಹರಿದು ಮಮ್ಮಿ ಪಾಪ ಅಂತ ಕೂಗಾಡ್ತಿದ್ದೆ. ಅವ್ನು ಭಯದಿಂದ ಏನಾಯಿತು ರೂಮಿ ಮೇಡಮ್ ಅಂತ ಹೇಳಿದ್ರು. ನಾನು ಕೇಳದೆ ಕಿರಿಚ್ತಾ ಇದ್ದೆ. ಅಷ್ಟರಲ್ಲಿ ಅಪ್ಪ ಬಂದು, ನನಗೆ ಹೀಗೆ ಮಾಡಲು ತುಂಬ ಅನಿವಾರ್ಯ ಆಗಿತ್ತು. ನಾನು ನೆಮ್ಮದಿಯಿಂದ ಜೀವನ ಮಾಡಬೇಕಿತ್ತು. ಅದಕ್ಕೆ ನನ್ನ ಹೆಸರು ರೋಹಿಣಿ, ಎಲ್ಲರೂ ಪ್ರೀತಿಯಿಂದ ರೂಮಿ ಅಂತ ಕರಿತಾಯಿದ್ರು. ನನಗೆ 16 ವಯಸ್ಸಿದ್ದಾಗ ಅಪ್ಪ ಒಬ್ಬ ಕೆಲಸದವನನ್ನು ಕರ್ಕೊಂಡು ಬಂದಿದ್ದರು. ನಾನು ಅಪ್ಪನ ಕಾರ್ ಸೌಂಡ್ನಿಂದ ಓಡಿ ಹೋಗಿದ್ದೆ. ಅಲ್ಲಿ ಅಪ್ಪ ಮತ್ತು ಇವನನ್ನು ನೋಡಿ ಅಲ್ಲೇ ನಿಂತು ಹೋದೆ. ಅಪ್ಪ ಅವನನ್ನು ಕರ್ಕೊಂಡು ಬಂದು, ಇವನು ಇಲ್ಲಿಯ ಕೆಲಸದವನು, ಮತ್ತು ನಿನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗೋದು ಬರೋದು ಇವನೇ ಅಂತ ಹೇಳಿದ್ರು. ನನಗೆ ಅವನನ್ನು ನೋಡಿ ಒಂಥರ ಆಯಿತು. ಈ ಏಜಲ್ಲಿ ಹೆಣ್ಮಕ್ಳಿಗೆ ಬೇರೆ ಗಂಡ್ಮಕ್ಳನ್ನು ಕಂಡ್ರೆ ಹಾಗೆ ಅನಿಸೋದು. ನಾನು ಹಾಗೆ ನಿಂತಿದ್ದೆ, ಆದರೆ ನಾನು ಅವನನ್ನು ನೋಡಿದ್ದೆ, ಆದರೆ ಅವನು ನನ್ನ ನೋಡ್ತಾ ಇರಲಿಲ್ಲ. ಅಪ್ಪ ಹಾಗೆ ಹೇಳಿದ್ದೆ, ಅವನು ನನ್ನ ನೋಡ್ದ ಮತ್ತು ನಗಾಡ್ದ. ನಾನು ಅವನನ್ನು ನೋಡಿ ತಲೆ ಬಗ್ಗಿಸ್ಬಿಟ್ಟೆ. ಅವನು ನೋಡಲು ತುಂಬ ಚೆನ್ನಾಗಿದ್ದ ಮತ್ತು ಚಿಕ್ಕ ವಯಸ್ಸವನಾಗಿದ್ದ. ನೋಡಲು ಕೆಲಸದವನ ಥರ ಕಾಣ್ತಾ ಇರಲಿಲ್ಲ, ನೋಡಲು ಏನೋ ಒಂಥರ ಕಾಣ್ತಾ ಇದ್ದ. ಅವನ ಅಪ್ಪನ ಎಲ್ಲ ಕೆಲಸ ಮಾಡ್ತಾಯಿದ್ದ ಮತ್ತು ನನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗೋದು ಬರೋದು ಮಾಡ್ತಾಯಿದ್ದ. ಅದರಲ್ಲೂ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಅಂದ್ರೂ ಅಪ್ಪ ಅವನ ಜೊತೆನೇ ಹೋಗು ಅಂತ ಹೇಳ್ತಾಯಿದ್ರು. ನಾನು ಹೀಗೆ ಹೋಗ್ತಾ ಹೋಗ್ತಾ ರೂಢಿಯಾಗಿತ್ತು. ಅವನು ಒಳ್ಳೆಯವನ ಥರ ಕಾಣಿಸ್ತಾ ಇದ್ದ. ನಾನು ಅವನ ಜೊತೆ ಸೇಫ್ಟಿ ಥರ ಫೀಲ್ ಮಾಡ್ತಾಯಿದ್ದೆ. ನಾನು ಹುಡುಗರ ಜೊತೆ ಮಾತಾಡ್ತಾ ಇದ್ದರೆ ಅವನು ಅವರನ್ನು ಗುರಾಯಿಸಿ ನೋಡ್ತಾ ಇದ್ದ. ಒಂದು ದಿನ ನಂದು ಮತ್ತು ನನ್ನ ಫ್ರೆಂಡ್ ಜೊತೆ ಮಾತುಕತೆ ಆಗಿ ಅವನು ನನ್ನ ದೂಕ್ತ. ಅದಕ್ಕೆ ಅವನು ಅವನನ್ನು ಹೊಡೆದು ಒಂದು ಗತಿ ಕಾಣಿಸಿದ್ದ. ನಾನು ಬಿಡು, ಅವ್ನು ಸಾಯಿಸ್ತೀಯ ಅಂತ ಹೇಳಿ ಬಿಡಿಸ್ದೆ. ಹಾಗೆ ಬಿಟ್ಟ. ಅವನನ್ನು ಅಪ್ಪ ಎಷ್ಟು ನಂಬಿದ್ರು ಅಂದರೆ ಏನಿದ್ರು ನಿಖಿಲ್ ನಿಖಿಲ್ ಅಂತ ಕೂಗ್ತಾಯಿದ್ರು. ಅಪ್ಪ ಯಾರನ್ನು ಇಷ್ಟಪಡ್ತಾರೋ ಅವರನ್ನು ಅಮ್ಮ ಇಷ್ಟಪಡೋಲ್ಲ, ತುಂಬ ಹೇಟ್ ಮಾಡ್ತಾರೆ. ಹಾಗೆ ಆಗ್ತಾ ಆಗ್ತಾ ನಾನು ಫೈನಲ್ ಇಯರ್ ಓದ್ತಾ ಇದ್ದೆ. ಆದರೆ ನಮ್ಮ ಮನೇಲಿ ಯಾವಾಗ ನೋಡಿದ್ರು ನನ್ನ ಅಪ್ಪ ಅಮ್ಮನ ಮಧ್ಯೆ ಜಗಳ. ಇದನ್ನು ನೋಡಿ ಸಾಕಾಗ್ತಿತ್ತು. ನನ್ನ ಅಪ್ಪ ಸರ್ಕಾರಿ ಆಫೀಸರ್ ಆಗಿದ್ದರು. ನನ್ನ ಅಪ್ಪನ ತಂಗಿ ಮಗಳು ಅಮ್ಮ ಆಗಿದ್ಲು. ಅವಳು ಅಮ್ಮನಿಗೆ ಅಪ್ಪನ ಜೊತೆನೇ ಮದುವೆ ಮಾಡಿಸ್ಬೇಕು ಅಂತ ಆಸೆಯಾಗಿ ಅನಿವಾರ್ಯದಿಂದ ಮದುವೆ ಮಾಡಿಕೊಂಡ್ರು. ಆದರೆ ಅಮ್ಮ ಓದಿರಲಿಲ್ಲ, ಅಪ್ಪ ಚೆನ್ನಾಗಿ ಓದಿದ್ರು. ಆದರೆ ನನ್ನ ಅಮ್ಮ ನೋಡಲು ತುಂಬ ಚೆನ್ನಾಗಿದ್ರು. ನನ್ನ ಅಪ್ಪ ಅಮ್ಮ ನನ್ನ ಇನ್ಸಲ್ಟ್ ಮಾಡ್ತಾಯಿದ್ರು. ಅವ್ರ ಫ್ರೆಂಡ್ಸ್ಗಳ ಪಾರ್ಟಿಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅದು ಹೇಳ್ತಾಯಿದ್ರು, ನಿನ್ನ ಕರ್ಕೊಂಡು ಹೋದರೆ ನನ್ನ ಇನ್ಸಲ್ಟ್ ಆಗುತ್ತೆ ಮತ್ತು ಎಲ್ಲರೂ ನಿನ್ನ ನೋಡಿ ಆಳ್ಕೋತಾರೆ, ನೀನು ಹಾಗೆ ಹೀಗೆ ಅಂತ ಅಮ್ಮನ ಇನ್ಸಲ್ಟ್ ಮಾಡ್ತಾಯಿದ್ರು. ಅದಕ್ಕೆ ಅಮ್ಮನಿಗೆ ಕೋಪ ಬರ್ತಾಯಿತ್ತು. ಹಾಗೆ ಜಗಳ ಸ್ಟಾರ್ಟ್ ಆಗ್ತಾಯಿತ್ತು. ನಾನು ಅಮ್ಮನಿಗೆ ಹಾಗೆ ಇರು ಹೀಗೆ ಇರು ಅಂತ ಹೇಳ್ತಾ ಇದ್ದೆ. ಆದರೆ ಅಮ್ಮ ನನಗೆ ಹೀಗೆ ಕಂಫರ್ಟೇಬಲ್ ಅಂತ ಹೇಳಿ ನಿರಾಕರಿಸ್ತಾಯಿದ್ರು. ನಿಖಿಲ್ ಬಂದ 1 ವರ್ಷ ಅವನ ಜೊತೆ ಅಮ್ಮ ಮಾತಾಡ್ತಾನೆ ಇರಲಿಲ್ಲ. ಆದರೆ ಈಕೆಗೆ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ನಿಖಿಲ್ ಯಾವಾಗಲೂ ನನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದ. ಅಪ್ಪ ಅಮ್ಮಂದು ದಿನೇ ದಿನ ಜಗಳ ಹೆಚ್ಚಾಗಲು ಸ್ಟಾರ್ಟ್ ಆಗಿತ್ತು. ಅದು ಎಲ್ಲಿಯವರೆಗೂ ಅಂದರೆ ಅಪ್ಪ ಪಿಸ್ತೂಲ್ ಹಿಡ್ಕೊಂಡು ಅಮ್ಮ ಚಾಕು ಹಿಡ್ಕೊಂಡು ಇರ್ತಾಯಿದ್ರು. ಸಾಯ್ತೀನಿ ಅಂತ ವಿಷಯ ಬೇರೆ ಆಗಿತ್ತು. ಅದು ಅಪ್ಪ ಬೇರೆ ಹೆಣ್ಣನ್ನು ಮಡಿಕೊಂಡು ಜಾಲಿ ಮಾಡ್ತಾ ಇದ್ದಾರೆ ಅಂತ. ಅದು ನಿಜ. ಅಪ್ಪ ಸ್ವಲ್ಪ ದುಡ್ಡು ಸಂಪಾದನೆ ಸ್ಟಾರ್ಟ್ ಮಾಡಿದ್ದಾಗಲಿಂದ ಹೀಗೆ ಬೇರೆ ಹೆಣ್ಮಕ್ಳ ಜೊತೆ ಇರ್ತಾಯಿದ್ರು. ಆದರೆ ಇದು ಗೊತ್ತಿಲ್ಲ, ಅಪ್ಪ ಯಾವುದೇ ಹುಡುಗಿ ಹತ್ರ ಇದ್ದರೂ ಅಷ್ಟು ಬೇಗ ಅಮ್ಮನಿಗೆ ಹೇಗೆ ಗೊತ್ತಾಗ್ತಿತ್ತು ಅಂತ. ನಾನು ಎಷ್ಟೋ ಸಲ ನಿಖಿಲ್ನ ಅಮ್ಮನ ರೂಮಲ್ಲಿ ನೋಡ್ತಾ ಇದ್ದೆ. ಅದು ಅಲ್ಲಿ ಮೆಲ್ಲಗೆ ಸೌಂಡ್ ಬರ್ತಾಯಿತ್ತು. ಅದಾಗಿ ಅಪ್ಪ ಬಂದ ತಕ್ಷಣ ಅಮ್ಮ ಅಪ್ಪನ ಮೇಲೆ, ಇವತ್ತು ಒಂದು ಹುಡುಗಿ ಜೊತೆ ಇದ್ರಲ್ವಾ ಅಂತ ರೇಗಾಡಲು ಸ್ಟಾರ್ಟ್ ಮಾಡಿದ್ರು. ಇನ್ನೊಂದು ದಿನ ಅಪ್ಪ, ನಿಮ್ಮ ಮನೆಯಿಂದ ಅವ್ರು ಬಂದಿದ್ರು ಇವ್ರು ಬಂದಿದ್ರು, ಯಾಕೆ ಬಂದಿದ್ರು ಅಂತ ಜಗಳ. ಇದು ಹೇಗೆ ಇವರಿಬ್ಬರಿಗೆ ವಿಷಯ ತಲುಪ್ತಾಯಿತ್ತು ಗೊತ್ತಾಗ್ತಿರ್ಲಿಲ್ಲ. ಒಂದು ದಿನ ಕಾಲೇಜ್ ಮುಗಿಸ್ಕೊಂಡು ಸ್ವಲ್ಪ ಬೇಗ ಬಂದೆ. ಆಗ ಅಪ್ಪ ಡ್ಯೂಟಿಗೆ ಹೋಗಿದ್ರು. ಅಮ್ಮ ರೂಮಲ್ಲಿದ್ದರು. ಡೋರ್ ಸ್ವಲ್ಪ ಓಪನ್ ಇತ್ತು. ನಾನು ಹೋಗಿ ಮೆಲ್ಲಗೆ ನೋಡಿದಾಗ ನಿಖಿಲಿದ್ದ. ಏನೋ ಗುಸು ಮಾತಾಡ್ತಿದ್ರು. ಮೆಲ್ಲಗೆ ಕೇಳ್ತೆ, ಏನು ಹೇಳ್ತಾ ಇದ್ದಾನೆ ಅಂತ. ಆಗ ಗೊತ್ತಾಯಿತು ಅಮ್ಮನಿಗೆ ಅಪ್ಪನ ಸುದ್ದಿಯೆಲ್ಲ ಇವನೇ ಹೇಳ್ತಾ ಇದ್ದ ಅಂತ. ಇದೆಲ್ಲ ಹೇಳಿದ ತಕ್ಷಣ ಅಮ್ಮ ಕೋಪದಿಂದ ಎದ್ರು ಮತ್ತು ಅವನಿಗೆ ಕೈಗೆ ಸ್ವಲ್ಪ ಹಣ ಕೊಡ್ತಾಯಿದ್ರು. ನನಗೆ ಆಗ ಗೊತ್ತಾಯಿತು ನನ್ನ ಅಪ್ಪ ಅಮ್ಮನ ಮಧ್ಯೆ ಜಗಳ ತರೋನು ಇವನೇ ಕಾರಣ ಅಂತ. ನನಗೆ ಕೋಪ ಬಂತು. ನಾನು ಮೊದಲು ಅವನ ಜೊತೆ ಮಾತಾಡಿ ನೋಡೋಣ ಅಂತ ಹೋದೆ. ಅವನು ಅಡುಗೆ ಮನೆಯಲ್ಲಿ ಇದ್ದ. ನಾನು ಹೋದೆ. ಅವನು ಯಾವಾಗಲಿನ ಥರ, ನಾನು ಇವತ್ತು ಈ ಅಡುಗೆ ಮಾಡಿದ್ದೀನಿ, ನೀನು ಬೇರೆ ಮಾಡು ಅಂತ ಹೇಳಬೇಡ ರೂಮಿ ಅಂತ ಹೇಳ್ದ. ಆದರೆ ನಾನು ಏನು ಮಾತಾಡಲಿಲ್ಲ. ಅವನೇ ಗುರಾಯಿಸಿ ನೋಡ್ತಾ ಇದ್ದೆ. ಅವನು ಮೊದಲು ಆ ಕಡೆ ಈ ಕಡೆ ನೋಡ್ತಾ ಇದ್ದ, ಎಲ್ಲಿ ಮೇಡಮ್ ಅಥವಾ ಸಾಹೇಬರು ಬರ್ತಾರೆ ಅಂತ. ಮತ್ತು ಅವನು ಮುಜುಗರದಿಂದ ಕೆಲಸ ಮಾಡ್ತಾಯಿದ್ದ. ಆದರೂ ನನ್ನ ಕೋಪದಿಂದ ಅವನೇ ಗುರಾಯಿಸಿ ನೋಡ್ತಾ ಇದ್ದೆ. ಅವನು ಏನು ನೋಡ್ತಾ ಇದ್ದಯ್ಯ ಹಾಗೆ ಅಂದ. ಆದರೆ ನಾನು ಕೇರೇ ಮಾಡಲಿಲ್ಲ, ಹಾಗೆ ನೋಡ್ತಾ ಇದ್ದೆ. ಅವನು ನನ್ನ ಇದ್ರೂ ಇಲ್ಲದೆ ಹಾಗೆ ಕೆಲಸ ಮಾಡಲು ಟ್ರೈ ಮಾಡ್ದ.
ಆದರೆ ಅವನಿಗೆ ಕೈಕಾಲು ನಡುಗಲು ಆರಂಭಿಸಿತು. ಮತ್ತು ಏನು ಬೇಕು ರೂಮಿ ಅಂದ. ಆಗ ನಾನು ಕೋಪದಿಂದ, ರೂಮಿ ಅಲ್ಲ, ರೋಹಿಣಿ ಮೇಡಮ್, ನನ್ನ ಹೆಸರು ಕರಿಬೇಡ. ನೀನು ಇಲ್ಲಿಯ ಕೆಲಸದವನು. ನನಗೆ ಇವತ್ತು ಗೊತ್ತಾಯಿತು ಇಲ್ಲಿ ನನ್ನ ಅಪ್ಪ ಅಮ್ಮನ ಮಧ್ಯೆ ಯಾರು ಜಗಳ ತರ್ತಾ ಇರೋದು ಅಂತ. ನಿನಗೆ ನಾಚಿಕೆ ಆಗಲಿಲ್ವಾ? ನಿನಗೆ ತಿನ್ನಲು ಕೊಡ್ತಾ ಇರೋರು ಮಧ್ಯೆ ಜಗಳ ತರ್ತಾ ಇದೆಯಲ್ಲ. ಇನ್ಮೇಲೆ ಹೀಗೆ ಮಾಡಿದೆ ಅಷ್ಟೇ, ನಾನಾಗಿರಲ್ಲ ಅಂತ. ಅವನು ಕಾಲರ್ ಹಿಡಿದೆ. ಅವನು ಬಿಡಿಸಲು ಹೋದ, ಆದರೆ ನಾನು ಬಿಡಲಿಲ್ಲ. ಅವನು ನನ್ನ ಕೆನ್ನೆಗೆ ಒಂದು ಹೊಡೆದ. ನಾನು ನಿನಗೆ ಎಷ್ಟು ಧೈರ್ಯ ನನ್ನ ಜೊತೆ ನನ್ನ ಕೆನ್ನೆಗೆ ಅಂತ ಹೇಳಿ ಆ ಕಡೆ ನೋಡ್ತೀನಿ. ಅವನ ಕೈಯಲ್ಲಿ ಇರೋ ಚಾಕುವಿನಿಂದ ಅವನ ಕೈಯನ್ನೇ ಚುಚ್ಕೋತಿದ್ದ. ಈಗ ಆಯಿತಾ, ಇದೇ ಕೈಯಲ್ಲಿ ಹೊಡೆದಿದ್ದಲ್ವಾ ಅಂತ ಹೇಳ್ದ. ನಾನು ಅಲ್ಲಿಂದ ಹೊಟ್ಟೋದೆ. ಸ್ವಲ್ಪ ದಿನ ಸಮಾಧಾನ ನೆಮ್ಮದಿ ಇತ್ತು ಮನೇಲಿ, ಏನೂ ಜಗಳ ಇರಲಿಲ್ಲ. ಆದರೆ ಒಂದು ದಿನ ತುಂಬ ಜಗಳದಿಂದ ಅಮ್ಮ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೋಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾಯಿದ್ರು. ಅಲ್ಲಿ ಡಾಕ್ಟರ್ ಹೇಳಿದ್ರು, ಇನ್ನು ಸ್ವಲ್ಪ ಹೊತ್ತು ಹೋಗಿದ್ರೆ ಜೀವ ಹೋಗಿರೋದು ಅಂತ. ಆದರೆ ನನಗೆ ಈ ಸಲ ತುಂಬ ಕೋಪ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಅವನನ್ನು ಹಾಗೆ ಮನೆಯಿಂದ ತೆಗಿಬೇಕು ಅಂತ ಇದ್ದೆ, ಆದರೆ ಹೇಗೆ ತೆಗಿಬೇಕೋ ಗೊತ್ತಾಗ್ತಿರ್ಲಿಲ್ಲ. ಅಪ್ಪ ಒಪ್ಪಲ್ಲ. ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದೆ. ಹೀಗೆ ಮಾಡಿದ್ರೆ ನನ್ನ ಐಡಿಯಾದ ಪ್ರಕಾರ ಎಲ್ಲ ಆಗಿತ್ತು. ಅಪ್ಪ ಅಮ್ಮ ಕೂಗ್ತಾ ಇದ್ದರೆ ಮತ್ತು ಅವನ ಬಾಗಿಲು ತೆಗೆಯಲು ಹೋದ. ಆದರೆ ನಾನು ಬಿಡಲಿಲ್ಲ. ಅವನನ್ನು ಮಂಚಕ್ಕೆ ದೂಕಿ ಬಾಗಿಲು ತೆಗೆದೆ. ಮತ್ತು ಅಮ್ಮನ ಹತ್ರ, ಅಪ್ಪ ಇವನು ನನ್ನ ಜೊತೆ ಬಲಾತ್ಕಾರ ಮಾಡಲು ಬಂದ ಅಪ್ಪ ಅಂತ ಜೋರಾಗಿ ಅಲ್ಲಲು ಸ್ಟಾರ್ಟ್ ಮಾಡಿದೆ. ಅವನು, ಸಾಹೇಬ್ರೆ ನಾನು ಹಾಗೇನು ಮಾಡಿಲ್ಲ, ಅವಳೇ ನನ್ನ ರೂಮಿಗೆ ಕರೆದಿದ್ದು ಅಂತ. ಆಗ ಅಪ್ಪ, ನನ್ನ ಮಗಳು ನಿನ್ನ ರೂಮ್ಗೆ ಕರೀತಾಳಾ, ಅದು ನನ್ನ ಮಗಳು ಅಂತ ಒಂದು ಕೆನ್ನೆಗೆ ಹೊಡೆದ್ರು. ಮತ್ತು ಪೊಲೀಸ್ಗೆ ಫೋನ್ ಮಾಡಿ, ಇಲ್ಲಿ ನನ್ನ ಕೆಲಸದವನು ಚಿನ್ನ ದುಡ್ಡು ಎಲ್ಲ ತೆಗೆದು ಓಡಿ ಹೋಗ್ತಾ ಇದ್ದ, ನನ್ನ ಕೈಗೆ ರೆಡ್ ಹ್ಯಾಂಡಾಗಿ ಸಿಕ್ಕಿದ್ದಾನೆ ಅಂತ ಹೇಳಿ ಕರೆಸಿದ್ರು. ಆಗ ಅವನು ಹೆದರಿ, ನಾನು ಮಾಡಿಲ್ಲ, ನೀವೇನು ಬೇಕಾದರೂ ಶಿಕ್ಷೆ ಕೊಡಿ, ಆದರೆ ಪೊಲೀಸ್ನ ಕರೆಸ್ಬಿಡಿ ಅಂತ ಹೇಳ್ದ. ಆದರೆ ಅಪ್ಪ ಒಪ್ಪಲಿಲ್ಲ. ನನಗೂ ನೆಮ್ಮದಿ ಆಯಿತು. ಅಪ್ಪ ಅಮ್ಮನ ಹತ್ರ, ನೀನು ಹೋಗಿ ಒಂದು ಕವರ್ನಲ್ಲಿ ನಿನ್ನ ಚಿನ್ನ ಮತ್ತು ದುಡ್ಡು ಹಾಕಿ ತಗೊಂಡು ಬಾ ಇಲ್ಲಿಗೆ, ಇದರಿಂದ ಪೊಲೀಸ್ಗೆ ಗೊತ್ತಾಗಲಿ, ಹೀಗೆ ಮಾಡೋದ್ರಿಂದ ನನ್ನ ಮಗಳ ಮೇಲೆ ಹೀಗೆ ಆಗಿದೆ ಅಂತ ಗೊತ್ತಾಗಲ್ಲ, ಇವಳನ್ನು ರೂಮಿಗೆ ಕರ್ಕೊಂಡು ಹೋಗೋ ಮೇಲೆ ಅಂತ ಹೇಳಿದ್ರು. ನಾನು ಮೇಲಿನಿಂದ ನೋಡ್ತಾ ಇದ್ದೆ. ಅವನನ್ನು ಪೊಲೀಸ್ ಕರ್ಕೊಂಡು ಹೋಗಿದ್ರು. ಆದರೆ ಅವನ ಕಣ್ಣು ನನ್ನ ಮೇಲೆ ಇತ್ತು. ಅದು ನನ್ನ ಕೊಂದು ಹಾಕೋ ಥರ ನೋಡ್ತಾ ಇದ್ದ. ಅವನಿಗೆ ತುಂಬ ಹೊಡೆದು 5 ವರ್ಷ ಜೈಲಿಗೆ ಹಾಕಿದ್ರು. ಅಪ್ಪ ಅವನನ್ನು ಹೊರಗಡೆ ಬರಲೇಬಾರ್ದು ಅಂತ ನೋಡ್ತಾ ಇದ್ರು. ಇದರಿಂದ ನನ್ನ ಅಪ್ಪ ಅಮ್ಮನಿಗೆ ತುಂಬ ಭಯ ಆಗಿತ್ತು. ಅದಕ್ಕೆ ಬೇಗ ಮದುವೆ ಮಾಡಿಸ್ಬಿಡೋಣ ಅಂತ ಹುಡುಗನನ್ನು ನೋಡ್ತಾ ಇದ್ರು. ಆದರೆ ನನಗೆ ಇಷ್ಟ ಇರಲಿಲ್ಲ. ಆದರೆ ಅಪ್ಪನ ಬಲವಂತದಿಂದ ಆಯಿತು ಅಂದಿದ್ದೆ. ಹಾಗೆ ಅಪ್ಪನ ಫ್ರೆಂಡ್ ಮಗನೇ ನನ್ನ ಜೊತೆ ಮದುವೆ ಮಾಡ್ಕೋತೀನಿ ಅಂತ ಪ್ರಪೋಸ್ ಮಾಡ್ದ. ಅಪ್ಪನಿಗೂ ಖುಷಿಯಾಗಿತ್ತು. ಬೇಗ ಬೇಗ ಮದುವೆ ಮಡಗಿದ್ರು. ಹೀಗೆ ಮದುವೆ ಬ್ಯುಸಿಲಿ ಇದ್ದರು. ಅಮ್ಮ ಶಾಪಿಂಗ್ ಅದು ಇದು ಅಂತ ಮಾಡ್ತಾಯಿದ್ರು. ನನ್ನ ಮನೇಲಿ ಒಬ್ಬ ಹೆಂಗಸನ್ನ ಕೆಲಸಕ್ಕೆ ಸೇರಿಸಿದ್ರು. ನನಗೆ ಶಾಪಿಂಗ್ಗೆ ಹೋಗಿ ಹೋಗಿ ಸಾಕಾಗಿತ್ತು. ಒಂದು ದಿನ, ಅಮ್ಮ ನೀನೇ ಹೋಗು, ನನಗೆ ಆಗ್ತಾಯಿಲ್ಲ ಅಂದೆ. ಕೆಲಸದವಳು ರಾತ್ರಿ 7 ಗಂಟೆಗೆ ಹೊಟ್ಟೋದ್ಲು. ಅಮ್ಮ ಫೋನ್ ಮಾಡಿ, ನಾನು ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ, ನೀನು ಡೋರ್ ಲಾಕ್ ಮಾಡ್ಕೊಂಡು ಇರು ಅಂತ ಹೇಳಿದ್ರು. ನಾನು ಆಯಿತು ಅಂದಿದ್ದೆ. ನಾನು ರೂಮಲ್ಲಿದ್ದೆ. ಆಗ ಏನೋ ಬಿದ್ದ ಹಾಗೆ ಸೌಂಡು. ನಾನು ಹೆಡ್ಫೋನ್ ಹಾಕ್ಕೊಂಡಿದ್ದೆ. ಮುಂದೆ ನೋಡ್ತೀನಿ ನಿಖಿಲ್ ಅವ್ನು ಕಿಟಕಿಯಿಂದ ಒಳಗಡೆ ಬಂದಿದ್ದ. ನನಗೆ ತುಂಬ ಭಯ ಆಯಿತು. ನನ್ನನ್ನು ಕ್ಷಮಿಸ್ಬಿಡು, ನಾನು ಬೇಕು ಅಂತ ಮಾಡಲಿಲ್ಲ, ಹಾಗೆ ನೀನು ನನ್ನ ಅಮ್ಮನ ಜೀವದ ಬಗ್ಗೆ ಆಟ ಆಡ್ತಾ ಇದ್ದೆ, ಅದಕ್ಕೆ ಹಾಗೆ ಮಾಡಿದ್ದು ಅಂತ ಗೋಗರ್ದೆ. ಆದರೆ ಅವನು, ನೀನು ಒಂದು ಸಲ ನನ್ನ ಜೊತೆ ಕೇಳ್ಬೋದಾಗಿತ್ತು ನಾನು ಯಾಕೆ ಹಾಗೆ ಮಾಡ್ತಾ ಇದ್ದೆ ಅಂತ. ಆದರೆ ನೀನು ಹೀಗೆ ಮಾಡಿದೆ. ನಾನು ನಿನ್ನ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೆ, ಆದರೆ ನೀನು ಅಂತ ನನ್ನ ಜೊತೆ. ಮತ್ತು ಎಷ್ಟೋ ಹೊತ್ತು ಆದಮೇಲೆ ಅಮ್ಮ ಬಂದರು ಮತ್ತು ಅಪ್ಪನೂ ಬಂದರು. ಅಮ್ಮ ನನ್ನ ಆ ಅವಸ್ಥೆಯಲ್ಲಿ ಕಂಡು ಅಲ್ಲೇ ಬಿದ್ದೋದ್ರು. ನೋಡಿದ್ರೆ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅಪ್ಪ ಈ ದುಃಖದಲ್ಲಿ, ಅಮ್ಮ ಹೋದ ದುಃಖದಲ್ಲಿ ಇದ್ದರು. ನಾನು ರೂಮ್ನಿಂದ ಆಚೆನೇ ಬರ್ತಾ ಇರಲಿಲ್ಲ. ಅಪ್ಪ ಇದೇ ಟೆನ್ಷನಲ್ಲಿ ಕುಡಿಯಲು ಆರಂಭಿಸಿದ್ರು. ಗೊತ್ತಾಯಿತು ಅವನು ಜೈಲಿಂದ ಓಡಿ ಹೋಗಿದ್ದಾನೆ ಅಂತ. ನನ್ನ ಅಪ್ಪ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ, ನೀನು ಮದುವೆ ಮಾಡ್ಕೋ, ಎಲ್ಲ ಸರಿಯಾಗುತ್ತೆ ಅಂದರು. ನನ್ನ ಮದುವೆ ಬೇಡ, ನನಗೆ ಇದೆಲ್ಲ ನಿಮ್ಮಿಂದ ಆಗಿದ್ದು. ಯಾವುದೋ ಹುಡುಗನನ್ನು ಕರ್ಕೊಂಡು ಬಂದು ಅವನ ಜೊತೆ ವಯಸ್ಸಿಗೆ ಬಂದ ಹೆಣ್ಣು ಅಂತಲೂ ನೋಡಿದೆ, ಅವನ ಜೊತೆನೇ ಕಳಿಸ್ತಾ ಇದ್ದದ್ದು ನೀವು. ಹಾಗೆ ಇದೆಲ್ಲ ಆಗಿದ್ದು. ನಾನು ಮದುವೆ ಆಗಲ್ಲ ಅಂದೆ. ಆಗ ಅವರು ನನ್ನ ಕ್ಷಮಿಸ್ಬಿಡು, ಈ ಮದುವೆ ಮಾಡ್ಕೊ ಅಂತ ಕಾಲು ಹಿಡಿದ್ರು. ಅದಕ್ಕೆ ನಾನು ಒಪ್ಕೊಂಡೆ. ಆದರೆ ನನಗೆ ಆ ಹುಡುಗನಿಗೆ ದ್ರೋಹ ಮಾಡೋದು ಇಷ್ಟ ಇರಲಿಲ್ಲ. ಅದಕ್ಕೆ ಅವನನ್ನು ಕರೆಸಿ ಈ ವಿಷಯ ಹೇಳಿದೆ. ಆಗ ಅವನು, ನಿನಗೆ ಈ ಮದುವೆ ಮಾಡ್ಕೊಳ್ಳಲ್ಲ ಇಷ್ಟ ಅಲ್ವಾ ಅಂತ ಕೇಳ್ದ. ನಾನು, ನನಗೆ ಬದುಕಲ್ಲೇ ಇಷ್ಟ ಇಲ್ಲ, ಅಪ್ಪನಿಗೋಸ್ಕರ ಬದುಕ್ತಾ ಇದ್ದೀನಿ. ಆದರೆ ಅಪ್ಪ ಹೇಳಿದರು ಯಾರಿಗೂ ಹೇಳಬೇಡ ಅಂತ. ಆದರೆ ನನಗೆ ಸುಳ್ಳು ಹೇಳಿ ಮದುವೆ ಆಗಲು ಇಷ್ಟ ಇರಲಿಲ್ಲ, ಅದಕ್ಕೆ ನಿನ್ನ ಜೊತೆ ಹೇಳಿದ್ದು ಅಂದೆ. ಆಗ ಅವನು, ನನಗೆ ಇದರಿಂದ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಒಪ್ಕೊಂಡಿದ್ದ. ಹಾಗೆ ಮದುವೆ ಆಯಿತು. ಆದರೆ ನನಗೆ ಅವನ ಹತ್ತಿರ ಬಂದಾಗ ನಿಖಿಲ್ ಮಾಡಿದ್ದೆಲ್ಲ ಜ್ಞಾಪಕ ಬರ್ತಾ ಇತ್ತು. ಅದರಿಂದ ಕಿರ್ಚಾಡ್ತಿದ್ದೆ. ಹಾಗೆ ಎಲ್ಲ ಮನೆಯವರು ಸೇರಿದರು. ಮತ್ತು ನನ್ನ ಅಪ್ಪನನ್ನು ಕರೆಸಿ, ನೀನು ಹುಚ್ಚಿ ಮಗಳನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿದ್ದೀರಾ ಅಂತ ಹೇಳ್ತಾಯಿದ್ರು.
ನನ್ನ ಏನೆಲ್ಲ ಬೈದು ನನ್ನ ಅಪ್ಪನ ಜೊತೆನೇ ಕಳಿಸಿದ್ರು. ಎಲ್ಲರೂ ಅಂದ್ಕೋತಾರೆ ಹೆಣ್ಮಕ್ಳು ಮದುವೆ ಆದಮೇಲೆ ಎಲ್ಲ ಮರೆತು ಜೀವನ ಮಾಡ್ತಾರೆ ಅಂತ. ಆದರೆ ಅದು ಎಲ್ಲರಿಗೂ ಆಗಲ್ಲ. ಮನಸ್ಸು ಗಟ್ಟಿ ಇರೋರಿಗೆ ಮಾತ್ರ ಆಗೋದು. ನನ್ನ ಅಪ್ಪ ಕುಡಿದು ಒಂದು ಸ್ಥಿತಿಗೆ ಬಂದಿದ್ದಾರೆ. ಆದರೆ ಅಪ್ಪ ಹೋದ್ಮೇಲೆ ನನ್ನ ಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.